ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ. ಕೇಂದ್ರ ಸರ್ಕಾರ ಅಡುಗೆ ಅನಿಲ್ ರೈಲು ದರವನ್ನು ಹೆಚ್ಚಿಸುವುದನ್ನು ವಿರೋಧಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ನೇತೃತ್ವದಲ್ಲಿ ಶುಕ್ರವಾರ ನಗರದ ಕಾಂಗ್ರೆಸ್ ಪದಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಧೋರಣೆ, ಬೆಲೆ ಏರಿಕೆ ವಿರುದ್ಧ ಹಾಗೂ ಭಿತ್ತಿಪತ್ರ ಹಿಡಿದು ಮೋದಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿ ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಬೃಹತ್ವಾದಂಥ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೇವೆ. ಕಾರಣ ಅಂದರೆ ಮೊನ್ನೆ ಬಂದಂಥ ಘೋಷಣೆ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆ LPG ಗ್ಯಾಸ್ ದರವನ್ನು ಏರಿಸುವಂಥ ಕಾರ್ಯ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. 50 ರೂಪಾಯಿ ಇವತ್ತು LPG ಗ್ಯಾಸ್ ದರ ಹೆಚ್ಚಳ ಆಗಿದೆ. ಅದಕ್ಕೆ ಸಾಮಾನ್ಯ ಜನರಿಗೆ ಅದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ಸಬ್ಸಿಡೈಸ್ ಇರ್ಬೋದು, ನಾನ್ ಸಬ್ಸಿಡೈಸ್ ಎರಡೂ ಕ್ಯಾಟಗರಿಯಲ್ಲಿ 50 ರೂಪಾಯಿ ದರವನ್ನು ಹೆಚ್ಚಳ ಮಾಡುವಂಥ ಕೆಲಸ ಇವತ್ತು ಆಗಿದೆ. ಅದರ ಜೊತೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಮೇಲೆ ಇರುವಂಥ ಎಕ್ಸೈಸ್ ಡ್ಯೂಟಿಯನ್ನು 2 ರೂಪಾಯಿದಿಂದ ಹೆಚ್ಚಿಗೆ ಆಗಿದೆ. ಇವತ್ತು ಅಂತಾರಾಷ್ಟ್ರ ಮಟ್ಟದ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ರೂ ಕೂಡ, ಅದರ ದರ ಕಡಿಮೆ ಇದ್ರೂ ಕೂಡ ಗ್ರಾಹಕರಿಗೆ ಅದರ ಲಾಭ ಸಿಗ್ತಾ ಇಲ್ಲ. ಪೆಟ್ರೋಲ್ ದರ ರಿಟೇಲ್ ಪ್ರೈಸ್ನೇ ಅದು ಕಡಿಮೆ ಆಗಿಲ್ಲ, ಯಾಕಂದರೆ ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚಳ ಮಾಡುವಂಥ ಕೆಲಸ ಇವತ್ತು ಆಗಿದೆ. ಅದನ್ನು ಖಂಡಿಸಿ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ನಾವೆಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಅದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ, ಅಸೆಂಬ್ಲಿ ಮಟ್ಟದಲ್ಲಿ ಕೂಡ ನಾವು ಬೃಹತ್ವಾದಂಥ ಪ್ರತಿಭಟನೆ ಮಾಡಿ ಈ ನಡೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡ್ತೇವೆ. ಮತ್ತು ಅದರ ಜೊತೆ ಸರ್ಕಾರವನ್ನು ಕೂಡಲೇ ಈ ಏನು ದರವನ್ನು ಹೆಚ್ಚಳ ಮಾಡಿದೆ ಅದನ್ನೇ ಮತ್ತೆ ಕಡಿಮೆ ಮಾಡಬೇಕು, ಮತ್ತು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಅವರು ಒಂದು ನಿರ್ಣಯವನ್ನು ತಗೋಬೇಕಂತ ಈ ಪ್ರತಿಭಟನೆ ಮೂಲಕ ಅವರಿಗೆ ಒತ್ತಾಯ ನಾವು ಮಾಡ್ತಾ ಇದ್ದೇವೆ ಬೇಕೆಂದು ಒತ್ತಾಯಿಸಿದರು. ಇಲ್ಲಿ AICC ಕಾರ್ಯಾಧ್ಯಕ್ಷ